ಇನ್ನು ರಾಜಣ್ಣ ಕೂಡ ಈ ಕುರಿತಾಗಿ ಹೇಳಿಕೆಯನ್ನ ನೀಡಿದ್ದಾರಂತೆ. ಎಂಎಲ್ಸಿ ಯತೀಂದ್ರಗೆ ಕೆಎನ್ ರಾಜಣ್ಣ ಫುಲ್ ತಾಳ ಹಾಕಿದ್ದಾರೆ. ಯತೀಂದ್ರ ಬೆನ್ನಲ್ಲೇ ಕೆಎನ್ ರಾಜಣ್ಣ ಸಿಎಂ ಆಪ್ತರು ಅಂತ ಕರೆಸಿಕೊಂಡಂತ ರಾಜಣ್ಣ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ? ಪಕ್ಷ ಅಧಿಕಾರಕ್ಕೆ ತರೋದ್ರಲ್ಲಿ ಪರಮೇಶ್ವರ್ ಶ್ರಮ ಇದೆ, ಜಿ ಪರಮೇಶ್ವರ್ ಅವರನ್ನ ಕೂಡ ಪರಿಗಣಿಸಬೇಕಲ್ವಾ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇಲ್ಲಿ ಜಿ ಪರಮೇಶ್ವರ್ ಅವರನ್ನ ಪರಿಗಣಿಸಬೇಕು ಅಲ್ವಾ, ಒಬ್ಬರಿಂದ ಪಕ್ಷ ಅಧಿಕಾರಕ್ಕೆ ಬಂತು ಅಂತ ನಾನು ಒಪ್ಪಲ್ಲ. ಸಿಎಂ ಕುರ್ಚಿಗೆ ಜಿ ಪರಮೇಶ್ವರ್ ಹೆಚ್ಚಿನ ಕ್ಲೈಮ್ ಇದೆ. ಸಿಎಲ್ಪಿಯಲ್ಲಿ ವೋಟಿಂಗ್ ನಡೆದು ಸಿಎಂ ಆಯ್ಕೆ ಆಗುತ್ತೆ. ಬದಲಾಗಬೇಕು ಅಂದ್ರೆ ಸಿಎಂ ರಾಜೀನಾಮೆ ಕೊಡಬೇಕು, ವರಿಷ್ಠರ ನಿರ್ಧಾರಕ್ಕೆ ಬದ್ಧ ಅಂತ ಸಿಎಂ ಹೇಳಿದ್ದಾರೆ ಅಂತ ಕೂಡ ರಾಜಣ್ಣ ಹೇಳಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಯಾವುದೂ ಸರಿ ಇಲ್ಲ, ಎಲ್ಲದೂ ಸರಿ ಇಲ್ಲ ಅನ್ನೋದು ಮತ್ತೆ ಮತ್ತೆ ಸ್ಪಷ್ಟವಾಗ್ತಾ ಇದೆ. ಸಿಎಂ ಆಪ್ತರ್ ಅಂತ ಕರೆಸಿಕೊಂಡಿದ್ದಂತ ರಾಜಣ್ಣನನ್ನ ಇತ್ತೀಚೆಗಷ್ಟೇ ರಾಜೀನಾಮೆ ಅಲ್ಲ, ಅದನ್ನ ಒಂದು ಅರ್ಥದಲ್ಲಿ ವಜಾಗೊಳಿಸಲಾಗಿತ್ತು. ಇದೀಗ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಏನಂತ ನೀವೇ ನೋಡ್ಕೊಂಡು ಬನ್ನಿ. ಎಷ್ಟು ಜನ ಇದ್ದಾರೆ ಕಾಂಗ್ರೆಸ್ ಅಲ್ಲಿ? 2013 ಇದೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷರು 8 ವರ್ಷ ಇದ್ರು. ಅವ್ರ ಕಾಲದಲ್ಲೂ ಸರ್ಕಾರ ಬಂತಲ್ಲ, ಅವರು ಅಧಿಕಾರಕ್ಕೆ ತಂದ್ರಲ್ಲ, ಅವ್ರನ್ನೂ ಕೂಡ ಪರಿಗಣಿಸ್ಬೇಕಲ್ಲ. ದಲಿತರು ಅಂತಕ್ಕಂಥದ್ದು ಒಂದೇ ಕಾರಣದಿಂದ ಪರಿಗಣಿಸ್ಬೇಕು ಅಂತ ಅಲ್ಲ. 2013 ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರ್ತಕ್ಕಂಥದ್ದಕ್ಕೆ ಅವರ ಒಂದು ದೊಡ್ಡ ಶ್ರಮ ಇದೆ. ಅಂದ್ರೆ ಒಬ್ಬರಿಂದನೇ ಅಧಿಕಾರಕ್ಕೆ ಬಂತು ಅಂತಕ್ಕಂಥದ್ದು ನಾನು ಒಪ್ಪೋದಿಲ್ಲ. ಎಲ್ಲರೂ ಕೂಡ ಶ್ರಮ ಪಟ್ಟಿದ್ದಾರೆ. ಆದ್ರೆ ಅವರು ಹೆಚ್ಚು ಶ್ರಮ ಪಟ್ಟು ಅವರು ಪಕ್ಷದ ಸಂಘಟನೆಗೆ ಅವರ ವಿಧಾನಸಭಾ ಕ್ಷೇತ್ರನೇ ಅವ್ರು ಸೋಲುವಂತ ಪರಿಸ್ಥಿತಿ ಬರ್ತದೆ. ಆದ್ರಿಂದ ಅವ್ರಿಗೂ ಕೂಡ ಹೆಚ್ಚಿನ ಕ್ಲೈಮ್ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಗಮನದಲ್ಲಿ ಇಟ್ಕೊಂಡು ನೋಡ್ರಿ. CLP ನಲ್ಲಿ ವೋಟಿಂಗ್ ನಡೆದಿದೆ. ವೋಟಿಂಗ್ ನಡೆದು CLP ಲೀಡರ್ ಎಲೆಕ್ಟ್ ಆಗಿರೋದು. ಹಿ ಹ್ಯಾಸ್ ಬೀನ್ ಎಲೆಕ್ಟೆಡ್ ಫಾರ್ ಎ ಪೀರಿಯಡ್ ಆಫ್ 5 years. ಈ ಮಧ್ಯೆ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಅವರು ರೆಸಿಗ್ನೇಷನ್ ಕೊಟ್ರೆ ಇನ್ನೊಬ್ರು ಬರ್ಲಿಕ್ಕೆ ಸಾಧ್ಯ. ಅವ್ರು ರೆಸಿಗ್ನೇಷನ್ ಕೊಡೋವರೆಗೂ ಅವರೇ ಲೀಡರ್ ಇರ್ತಾರೆ. ನೋಡಿ, ಡೋಂಟ್ ಬಿ ಮಿಸ್ಲೀಡ್ ದ ಪಬ್ಲಿಕ್. ಸಿದ್ದರಾಮಯ್ಯನವರು 100 ಸರಿ ಹೇಳಿದ್ದಾರೆ, ವಾಟ್ ಎವರ್ ಡೈರೆಕ್ಷನ್ಸ್ ಕಮ್ಸ್ ಫ್ರಮ್ ದಿ ಹೈಕಮಾಂಡ್ ಐ ಆಮ್ ಅಬೈಡ್ ಬೈ ದಟ್ ಅಂತ ಹೇಳಿದ್ದಾರೆ. ಸೊ ಆಗಿರುವಾಗ ಸಿದ್ದರಾಮಯ್ಯನವರು ಹೈಕಮಾಂಡರ್ಗೆ ಎದುರಿಸ್ತಕ್ಕಂಥದ್ದಾಗ್ಲಿ, ಹೈಕಮಾಂಡ್ನವರು ಸಿದ್ದರಾಮಯ್ಯನವರಿಗೆ ಕೈ ಬಿಡುವಂಥದ್ದಾಗ್ಲಿ ಏನು ನಡೆಯೋದಿಲ್ಲ ಅಂತಕ್ಕಂಥದ್ದು. ಸೊ ರಾಜಣ್ಣ ಅವರು ಮಾತಾಡ್ತಾ ಇದ್ರು, ಪರಮೇಶ್ವರ್ ಅವರನ್ನ ಕೂಡ ಕನ್ಸಿಡರ್ ಮಾಡಬೇಕು, ಪರಮೇಶ್ವರ್ ಅವರು ಕೂಡ ಕಟ್ಟಿದ್ದಾರೆ. ಸೊ ಇದರ್ಥ ಏನು ಗೊತ್ತಾ? ಈ ಪರಮೇಶ್ವರ್ ಅವರ ಹೆಸರಾಗ್ಲಿ, ಜಾರಕಿಹೊಳಿ ಹೆಸರಾಗ್ಲಿ ಅಥವಾ ಬೇರೆ ಬೇರೆ ಅವರ ಹೆಸರನ್ನ ಬರ್ತಾ ಇರುವ ಕಾರಣ DKC ಹೆಸರು ಮೂಲೆ ಗುಂಪಾಗಬೇಕು. DKC ಕೇಳಿದ್ರೆ, ಹೆಚ್ಚು ಹಠ ಮಾಡಿದ್ರೆ ನೆಕ್ಸ್ಟ್ ಪರಮೇಶ್ವರು ಕೇಳ್ತಾರೆ, ಮತ್ತೊಬ್ರು ಕೇಳ್ತಾರೆ, ಅವ್ರು ಕೇಳ್ತಾರೆ, ಇವ್ರು ಕೇಳ್ತಾರೆ ಅನ್ನುವಂತಹ ಖಡಕ್ ವಾರ್ನಿಂಗ್ ಅನ್ನ ರಾಜಣ್ಣ ಹೈಕಮಾಂಡ್ಗೆ ಕೊಟ್ಟಂಗಿತ್ತು. ರಾಜಣ್ಣ, ಪರಮೇಶ್ವರ್ ಇವರೆಲ್ಲರೂ ಕೂಡ ಸಮಕಾಲೀನ ರಾಜಕಾರಣಿಗಳು. ಒಂದೇ ಸಮಯದಲ್ಲಿ ಬಹುಶಃ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಂತವ್ರು. ಒಬ್ರನ್ನ ಒಬ್ರು ಬಿಟ್ಟು ಕೊಡಕ್ಕಾಗಲ್ಲ. ಇಂಥ ಹಿರಿಯ ರಾಜಕಾರಣಿಗಳು ನಾವಿರುವಾಗ DKC ಅದ್ ಹೆಂಗೆ CM ಪಟ್ಟವನ್ನು ಕೇಳ್ತಾರೆ ಅನ್ನೋದರ ಅರ್ಥವೂ ಕೂಡ ಇದರಲ್ಲಿದ್ದೆ ಅಂತಾನೆ ಹೇಳ್ಬಹುದೇನೋ. ಸೊ ಒಟ್ಟಾರೆ ಆಗಿ ಯತೀಂದ್ರ ಹೇಳಿಕೆ ನಂತರ ಈಗ ರಾಜಣ್ಣ ಕೂಡ ಮಾತಾಡಿರುವಂಥದ್ದು ಬಹಳ ಚರ್ಚೆಗೆ ಗ್ರಾಸವಾಗಿದೆ. ಅಧಿವೇಶನ ನಂತರ CM DCMಗೆ ಹೈಕಮಾಂಡ್ ಬುಲಾವ್ ಕೊಡ್ತಾ ಎಂಬ ವಿಚಾರ ಇದೀಗ ಎದುರಾಗ್ತಾ ಇದೆ. ಅದರ ನಡುವಿನಲ್ಲಿಯೇ ಈ ಅಧಿವೇಶನ ಮುಗಿಯೋದ್ರೊಳಗಡೆ ಹೈಕಮಾಂಡ್ ಇನ್ನೊಂದು ಚರ್ಚೆಯನ್ನ ಮಾಡುತ್ತಾ ಕಾದು ನೋಡಬೇಕಾಗಿದೆ. ಖಂಡಿತವಾಗಿಯೂ ಮಾಡುವ ಸಾಧ್ಯತೆಗಳೇ ಹೆಚ್ಚಿವೆ.